ನಾನೀಗ ಪಡಾರ್ನಲ್ಲಿ ಶ್ರೀಕಾಂತ್ ಮಾವ ಅವರು ಜೇನುತುಪ್ಪ ತೆಗೆಯೋ ವಿಧಾನವನ್ನು ಮೊದಲ ಬಾರಿಗೆ ನೋಡ್ತಾ ಇರೋದ್ರಿಂದ ಹೋಗ್ತಾ ಇರುವಂಥದ್ದು. ತೋಟದಲ್ಲಿ ಅಲ್ಲಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದು. ಇದು ಈಗ ಅಪ್ಪು ಜೇನುತುಪ್ಪ ಯಾವುದು ಇದೀಗ? ಈಗ ಅಪ್ಪದು ಯಾವ ಜೇನುತುಪ್ಪ? ಅಂಟುವಾಳದ್ದಲ್ಲ ಅಲ್ದ? ಅಂಟುವಾಳದ್ದು ಈಗ ಒಂದು ಹೂಗೋದ ರಜ್ಜೆ ಸಿಕ್ಕೋದು. ಹಾಂ ಹಾಂ, ಮಿಕ್ಸ್ ಆದರೆ ಇರ್ತಿಲ್ಲಲ್ದ? ಈಗ ರಬ್ಬರ್ ಇದು ರಬ್ಬರ್ ಹೂವಿಂದು. ಇದು ತೋಟದಲ್ಲಿ ಅಲ್ಲಿ ಅಲ್ಲಿ ಒಂದೊಂದಿದ್ದಲ್ದ ಜೇನು ಪೆಟ್ಟಿಗೆ? ನೋಡಿ ಇದೆ ತೆಗೆಯುವಾಗ. ಅದು ಎಷ್ಟು ತಿಂಗಳಿಗೊಮ್ಮೆ ಬತ್ತು? ಎಷ್ಟು ತಿಂಗಳಿಗೊಮ್ಮೆ ಇದು ಬರೋದು? ಅದು ಹೂ ಇದ್ದರೆ 10 ದಿವಸಕ್ಕೊಮ್ಮೆ ತಗೊಳ್ಳಾಗ್ತು ಜೇನುತುಪ್ಪನ. ಜೇನು ಹುಲ್ಲು ಇದ್ದರೆ 10 ದಿವಸಕ್ಕೆ ವಾರಕ್ಕೊಮ್ಮೆ ತಗೊಳ್ಳೋದು ಇದ್ದು. ಓಹೋ ಕಂಪ್ಲೀಟ್ ಸೀಲ್ ಆಗಿದೆ. ಸೀಲ್ ಆಗಿದ್ದ? ಗೊತ್ತಪ್ಪದ ಹೇಗೆ? ವೈಟ್ ವೈಟ್ ಬಂದರೆ. ಹಾಂ, ಇದೀಗ ಎಷ್ಟು ಸಮಯ ಆಯ್ತು ತೆಗೆದು? ಹಾಗಿದ್ರೆ ತೆಗೆದಿಲ್ಲ, ಶುರು ತಗೋದು ಅಂದರೆ ಪೆಟ್ಟಿಗೆ ಮಡಗಿದ ಮೇಲೆ? ಈ ವರ್ಷದ ಶುರುವಾಣ ಬೆಳೆ ಇದು. ಶುರುವಾಣ. ಇವರಿಗೆ ತುಂಬ ವರ್ಷಗಳ ಅನುಭವ ಇರೋದರಿಂದ ಸುಲಭವಾಗಿ ಈ ರೀತಿಯಾಗಿ ತೆಗೆಯುತ್ತಾ ಇರುವಂಥದ್ದು. ಪೆಟ್ಟಿಗೆಯಲ್ಲಿರುವ ಈ ಹೆರೆಯನ್ನು ನಿಧಾನವಾಗಿ ಅವುಗಳಿಗೆ ಪೆಟ್ಟಾಗದಂತೆ ತೆಗೆಯುವುದೇ ಒಂದು ಅನುಭವದ ಕೆಲಸವಾಗಿರುತ್ತದೆ. ಮೇಲೆ ಬಂದಿದ್ದನ್ನು ಮೊದಲು ತೆಗೆಯುವುದಾ? ತೆಗಿ ಅಪ್ಪ, ಅದಿಲ್ಲದ್ರೆ ಅದರಲ್ಲಿ ಗ್ಯಾಪ್ ಹೆಚ್ಚಿದ್ದರೆ ಹಂಗೆ ಮಾಡೋದು. ಹಾಂ ಹಾಂ, ನಾವೆಲ್ಲ ತೆಗಿಲಕ್ಕೆ ಹೋದ್ರೆ ಜೇನು ಹುಳ ಕಡಿತೇನ? ಹಾಗೆ ನಿಮಗೆ ನೋವು ಇದ್ದರೆ ಮಾತ್ರ ಅಲ್ಲ, ಅದೇ ನಿಮಗೆ ರೂಢಿ ಇದ್ದು. ಹಾಂ, ನೋವು ಅಪ್ಪಲಾಗದಕ್ಕೆ ಅಷ್ಟೇ, ಬೇರೆ ಎಂಥದ್ದು ಇಲ್ಲ. ಅದೇ ಮತ್ತೆ ಕೆಲವು ಯಾವುದದು ಪಾಲಪ್ಪಾಗ ಬೇರೆ ಬೇರೆ ರಾಣಿ ಇಪ್ಪಾಗ ರಾಣಿಕೆಯ ಸಲ್ಲಿಪ್ಪಾಗ ಇದು ಮಾಡ್ತಾವೆ. ಅಲ್ಲ, ಇವನ್ನ ತೆಗೆಯುವುದಿಲ್ಲ, ಇದರಲ್ಲಿ ತಗೊಳ್ಳಿಲ್ಲ ಇದರಲ್ಲಿ ಎಲ್ಲ ಯಾವುದು ಅದರ ಸಂಸಾರ ಕೋಣೆ ಹೇಳಿದ್ರೆ ಅದು ಅವಕ್ಕೆ ಅಪ್ಪ ಪಾದಲ್ಲಿ ಇದ್ದದ್ದು. ಮತ್ತೆ ಅದರಲ್ಲಿ ಯಾವುದು ಕೆತ್ತಿಯಲ್ಲಿ ಹೇಳುದು ಮರಿ ಮೊಟ್ಟೆಗಲ್ಲ, ಅದಲ್ಲೇ ರಾಣಿ ಇಪ್ಪದು. ಅದರಲ್ಲಿ ನಾವು ಮೇಲಿನ ಇರ್ತಿಲ್ಲ, ರಾಣಿ ಕೆಳಗಡೆ ಇರೋದು. ರಾಣಿ ಅದಲ್ಲೇ ಇಪ್ಪದು. ಅಂದ್ರೆ ಇದು ಜೇನಿಗಾಗಿ ಇಡೋದು. ಇದು ಇದರಲ್ಲೂ ಕೆಳಗಡೆನೂ ಇದೇ ರೀತಿ ಜೇನುತುಪ್ಪ ಅದಕ್ಕೆ ಇದು ಜೇನಿಗಾಗಿ ಇಡೋದು, ಮೇಲಿನ ಮಾತ್ರ ನಾವು ಉಪಯೋಗಿಸೋದು. ಇದು ಅದಕ್ಕೆ ಆಗಿ ಹುಳಕ್ಕೆ ಇಪ್ಪದು, ಹುಳದ ಆಹಾರ ಎಲ್ಲ ಅಲ್ಲಿದ್ದು ಮೊಟ್ಟೆ ಇಡುದು. ರಾಣಿ ನೋಡಲು ರಾಣಿ ಅದು ತಗೊಳ್ಳಿ ಕಷ್ಟ ಕಷ್ಟ. ಅದೆಲ್ಲ ಓರವರ ಇದ್ದು ಅದ ತಗೊಳ್ಳಿ ಇಡ್ತಿಲ್ಲ ಈಗ. ಲೆಕ್ಕ ಕರೆಕ್ಟ್ ತೆಗುವಂಗೆ ಬೇಕು. ಅವಕ್ಕೆ ಪೆಟ್ಟಾದ್ರೆ ಮಾತ್ರ ನಮ್ಗೆ ಕಚ್ಚೋದು, ಇಲ್ಲ ಅಂದ್ರೆ ಇದು ಮಾಡ್ತಿಲ್ಲ. ಅನುಭವಿಕರು ತೆಗೆದವಾಗ ನಮಗೆ ಇದು ಏನು ಮಾಡೋದಿಲ್ಲ. ನೋಡಿ, ನಾವೆಲ್ಲ ಹಾಗೆ ಇದೀವಿ. ಬೇರೆ ಅಲ್ಲ, ನಾವೆಂತ ಮಾಡ್ತಾ ಅಂದ್ರೆ ಒಂದು ತಕ್ಕಂಡು ಉಪ್ಪಿ ಅದು ತಲೆ ತಿರುಗುತ್ತು. ಅದನ್ನ ಒಂದೊಂದೇ ಇದು ಬೇಗ ಬೇಗ ಆಯ್ತು ನೋಡಿ. ಅದು ಜೇನು ಹೆರೆಯನ್ನು ತೆಗೆಯುವ ಸುಲಭ ವಿಧಾನವನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಹುಳಕ್ಕೆ ಪೆಟ್ಟಾಗದಂತೆ ನಾವು ಈ ರೀತಿ ಮಾಡೋದ್ರಿಂದ ಹುಳ ಕಚ್ಚದೆ ತನ್ನಷ್ಟಕ್ಕೆ ಹಾರಾಗಿ ಹೋಗುತ್ತೆ. ಹುಳಕ್ಕೆ ನೋವಾಗದಂತೆ ತೆಗೆಯೋ ವಿಧಾನ ಇದು. ನಮ್ಮ ಮಾವನು ಮೊದಲೆಲ್ಲ ಮಾಡ್ತಿದ್ದರು, ಆವಾಗ ನಮಗೆ ಇಷ್ಟೊಂದು ನೋಡಿ ಅನುಭವ ಇಲ್ಲವಾಗಿತ್ತು. ನೋಡಿ, ಈ ರೀತಿಯಾಗಿರುವ ಹುಳುಗಳನ್ನು ಹಾರೋಕ್ಕೆ ಇವರು ಸುಲಭ ವಿಧಾನವನ್ನು ತೋರಿಸ್ತಾ ಇದ್ದಾರೆ. ನೋಡಿ, ಆ ರೀತಿ ಮಾಡೋದ್ರಿಂದ ಅವು ಹಾರಿ ತಿರುಗಿ ಗೂಡಿನೊಳಗೆ ಕೂತ್ಕೊಳ್ತವೆ. ಹಾಂ, ಒಂದು ಕಟ್ಟಿತಾ? ಹಾಂ, ಅದು ಪೆಟ್ಟಾದರೆ ಕೈಗೆ ಅಥವಾ ನಮಗೆ ಯಾವ ಭಾಗದಲ್ಲಿ ಇರುತ್ತೋ ಅದಕ್ಕೆ ಕಚ್ಚುತ್ತೆ. ರಾಣಿ ಎಲ್ಲ ಇಪ್ಪಾಗ ಹೊಸ ರಾಣಿ ಕೆತ್ತಿದ್ದಾರೆ. ರಾಣಿ ಸೆಲ್ಲಿಪ್ಪಾಗ ಅವಕ್ಕೆ ಪೆಟ್ಟು ಮಾಡದೆ ನಾವು ಜೇನು ಹುಳುಗಳನ್ನು ಹಾರಿಸಿದ್ರೆ ಆವಾಗ ನಮಗೆ ಇದಾಗೋದಿಲ್ಲ. ನೋವಾತ ವಾಸನೆ ಪುನಃ ಬಡಿತವು. ಅಂದ್ರೆ ಜೇನು ಹುಳು ಪೆಟ್ಟಾದದ್ದು ವಾಸನೆ ಅದರ ಆಣಿ ಅದರ ಹಬ್ಬು ಹೇಳ್ತಾರ. ಅಷ್ಟನ್ನು ಹಾಗೆ ಮಾಡಿ ತೆಗೆಯುವುದಲ್ಲ. ಇದು ಸೀಲ್ ಆದದ್ದು ನೋಡಿ,
ಆ ರೀತಿ ಮಾಡಿದವಾಗ ಹುಳುಗಳೆಲ್ಲ ಹಾರಿ ತಮ್ಮ ಸ್ವಸ್ಥಾನಕ್ಕೆ ಹೋಗಿ ಸೇರ್ತವೆ. ಇಲ್ಲವಾದಲ್ಲಿ ಅವಕ್ಕೆ ಪೆಟ್ಟಾದರೆ ಮಾತ್ರ ಕಡಿಯೋಕ್ಕೆ ನೋವಾದರೆ. ಇದೊಂದು ಟ್ರಿಕ್ ಅಥವಾ ಜೇನು ಗೂಡಿಗೆ ಪೆಟ್ಟಾಗದಂತೆ ತೆಗೆಯೋ ವಿಧಾನ ಇದು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಿದ್ದು ಇದು? ಮನೆ ಖರ್ಚಿಗೆ ಮಾಡ್ತಾ ಇದ್ದಿದ್ದು? ನೋಡಿ 40-45 ವರ್ಷ. ಹಾಂ ನೋಡಿ, ನಮಗೆ ಯಾರಿಗೂ ಕಚ್ಚದೆ ಆ ಗೂಡಿನೊಳಗೆ ಸೇರಿಕೊಳ್ತವೆ. ಒಂದೊಂದೇ ಹೆರೆಯನ್ನು ಈ ರೀತಿಯಾಗಿ ತೆಗೆದು ಮಾಡೋದು ನೋಡಿ. ಈಗ ನಮ್ಮ ಮನೆಯವರು ತೆಗೆಯೋಕ್ಕೆ ಹೋಗಿದ್ದಾರೆ, ಆದರೆ ಅದ್ರ ಹಾರಿಸೋಕೆ ಶ್ರೀಕಾಂತ್ ಮಾವ ಅವರೇ ತೆಗಿಬೇಕು. ಗಂಡು ಹುಳ ಜಾಸ್ತಿ ಇದ್ದು ಗಂಡು ಹುಳ ಇದ್ದದ್ದು ಅದು ಹಾಗೆ ಪೆಟ್ಟು ಇದು ಆಗುತ್ತೆ, ಪೆಟ್ಟಾಗುತ್ತವೆ ಅವು. ನಮಗೆ ಗಂಡು ಹುಳ ಹೆಚ್ಚಿದ್ರೆ ಅವು ಪೆಟ್ಟು ಮಾಡ್ತಾವೆ, ವಿಷ ಆಗುತ್ತೆ. ಒಳ್ಳೆಕ್ಕ ಪಾಲು ಬೇರೆ ಇನ್ನೊಂದು ಅಷ್ಟಾಗುವಾಗ ಅವು ಕೋಪಲ್ ಇರ್ತಾವೆ. ಅಲ್ಲ, ಆವಾಗ ಅಪ್ಪಿ ಎಂತ ಮಾಡ್ತಿದ್ದ ಅಂದ್ರೆ ಆ ರಾಣಿ ಮೊಟ್ಟೆಯನ್ನು ತೆಗೆದು ಬೇರೆ ಒಂದು ಇದು ಮಾಡ್ತಿದ್ದ, ಮಾಡಿ ಬೇರೆ ಪಾಲು ಮಾಡಿಕೊಂಡಿದ್ದೇನೆ. ಅಲ್ಲ, ಅಪ್ಪ ಇದೆಲ್ಲ ಹೇಳ್ಕೊಟ್ಟಿದ್ದ. ಮತ್ತೆ ಅದೇ ಗಂಡು ಹುಳ ತುಂಬಾ ಬಂತು ಒಳ್ಳೆ ಪಾಲು ಆಗುತ್ತೆ ಒಳ್ಳೆಕ್ಕ. ಇನ್ನೊಂದು ಗುಡಿಗೆ ಹೋಗಿ ಹೋಗ್ತಿಲ್ಲ, ಮೊದಲೆಲ್ಲ ಮಾಡಿಕೊಂಡಿದ್ದೆ. ಅದು ಬೇರೆ ಮಾಡ್ತಾರೆ, ರಾಣಿನೇ ಬೇರೆ ಆಗ್ತು. ಆ ರಾಣಿ ಸಂತಿ ಒಂದಿಷ್ಟು ಜನ ಹುಳ ಹೋಗ್ತು. ರಾಣಿ ಒಂದೇ ಇರ್ತಲ್ದ? ಈಗ ಒಂದೆರಡು ರಾಣಿ ಆದ ಕೂಡ ಎಲ್ಲ ಗೂಡುಗಳನ್ನು ಇದೇ ರೀತಿಯಾಗಿ ತೆಗೆದು ನೋಡಿ. ಆ ಗೂಡಿನಗಿಂತ ಹೆಚ್ಚಿಗೆ ಇದ್ದದನ್ನು ಕತ್ತರಿಸಿ ತೆಗಿಬೇಕು, ಯಾಕೆಂದ್ರೆ ಜೇನುತುಪ್ಪ ತೆಗೆಯುವಾಗ ಹೀಗೆ ಸೀರೆ ನೋಡಿ, ಇದು ಒಂದು ಚೂರು ಜಾಗ ಬಿಡದೆ ಮಾಡೋದ್ರಿಂದ ಜೇನುತುಪ್ಪ ಜಾಸ್ತಿ ಸಿಗುತ್ತೆ. ಮತ್ತೆ ಅದು ಸೀಲ್ ಆಗಿದ್ರೆ ನಮಗೆ ಜೇನುತುಪ್ಪ ಜಾಸ್ತಿ ಸಿಗುತ್ತೆ. ರಾಶಿ ವರ್ಷ ಇರ್ತದೆ. ಆದ್ರೆ ಇದಾದ್ರೆ ಎಷ್ಟು ವರ್ಷ ಇಟ್ಟು ಹಾಳಾಗುತ್ತಿಲ್ಲ, ಜೇನುತುಪ್ಪ ಹಾಳಾಗೋದಿಲ್ಲ. ಒಂದು ಪೆಟ್ಟಿಗೆ 8 7 ಬರುತ್ತೆ. 8 ತೆಗೆಯುವುದೇ ಅಲ್ವಾ ನಮಗೆ ಜೇನುತುಪ್ಪ ತೆಗೆಯಲಿಕ್ಕೆ ತೆಗೆಯುವುದೇ 8 ಹೆರೆನು 8 ನಮಗೆ ಅಲ್ಲಿ ಅವಕ್ಕೆ ಇದ್ದು ಅಲ್ಲಿ ಮತ್ತೆ ಸೀಲ್ ಆಗಿದ್ದಿಲ್ಲ. ಅದು ಸೀಲ್ ಆದರೆ ಒಳ್ಳೆದು, ಸೀಲ್ ಆದರೆ ಫುಲ್ ಇರ್ತದೆ. ಗಂಡು ಹುಳ ಕಚ್ಚೋದಲ್ದ? ಗಂಡು ಹುಳ ಯಾವಾಗಲೂ ಕತ್ತಿಲ್ಲ, ಹೆಣ್ಣು ಹುಳ ಮಾತ್ರ. ಅದು ಗೊತ್ತಪ್ಪದಂಗೆ ಗಂಡು ಹುಳ ಹೆಣ್ಣು ಹುಳ ತೋರಿಸಿದಿಲ್ಲ, ಕಪ್ಪ ತೋರಿಸಿದಿಲ್ಲ, ತೋರಿಸಿದಾರೆ. ಇವೆಲ್ಲ ಹೆಣ್ಣು ಹುಳುಗಳು. ಇವೆಲ್ಲ ಹೆಣ್ಣು ಹುಳು. ನೋಡಿ, ತೋಟದಲ್ಲಿ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗೋಕೆ ಈ ರೀತಿಯಾಗಿ ಇದ್ದಿರುತ್ತೆ ನೋಡಿ. ಅಲ್ಲಿ ಮನೆ ಹಳ್ಳಿಯಲ್ಲಿನ ಇಂಥ ಸುಂದರ ಪರಿಸರವನ್ನು ನೋಡೋಕೆ ತುಂಬ ಖುಷಿ ಆಗುತ್ತೆ. ಅಲ್ಲಿ ಎಂತ ಮಾಡ್ತಾ ಹೇಳಿದಾರೆ, ಎಲ್ಲ ಪೆಟ್ಟಿಗೆ ಜೇನು ಅದರ ತಂದು ಬಡುವುದು, ಎಷ್ಟು ನಂತರ ತೆಗೆಯುವುದು. ಮೊದಲಿಗೆ ತೆಗೆದ ಈ ರೀತಿಯ ಜೇನು ಹೆರೆಗಳನ್ನು ಮನೆಯಲ್ಲಿಟ್ಟು ಇನ್ನು 3-4 ಕಡೆ ಈ ಜೇನು ಪೆಟ್ಟಿಗೆಗಳಿದ್ದವು. ಆ ಜೇನು ಪೆಟ್ಟಿಗೆಯಲ್ಲಿ ಜೇನುತುಪ್ಪವನ್ನು ಯಾವ ರೀತಿಯಲ್ಲಿ ಜೇನು ಹುಳುಗಳು ಸಂಗ್ರಹ ಮಾಡಿದ್ದವು, ಹಾಗೆ ಅದನ್ನು ತೆಗೆಯುವ ಟ್ರಿಕ್ ಯಾವ ರೀತಿಯಾಗಿ ಇತ್ತು, ಅವೆಲ್ಲವನ್ನು ವಿವರವಾಗಿ ನೋಡೋಣ ಬನ್ನಿ. ನೋಡಿ, ಈ ಜೇನು ಪೆಟ್ಟಿಗೆಯಲ್ಲಿ 2 ಹಂತಗಳಲ್ಲಿ ಜೇನು ಹೆರೆಗಳಿದ್ದವು. ನೋಡಿ, ಇಲ್ಲಿ ಜೇನು ಹೆರೆಗಿಂತಲೂ ಮೇಲೆ ಈ ರೀತಿಯಾಗಿ ಹೆಚ್ಚಿಗೆ ಜೇನನ್ನು ಸಂಗ್ರಹಿಸಿದ್ದವು. ತಳದಲ್ಲಿ ಇರುವ ಜೇನು ಹೆರೆಯಲ್ಲಿರುವ ಜೇನುತುಪ್ಪವು ಮಾತ್ರ ಜೇನು ಹುಳುಗಳಿಗೆ, ಉಳಿದೆಲ್ಲವನ್ನು ನಾವು ತೆಗೆದು ಸಂಗ್ರಹಿಸಿಟ್ಟುಕೊಳ್ಳಬಹುದು.
ಆ ಜೇನುಗೂಡಿಗೆ ಪೆಟ್ಟಾಗದಂತೆ ಜೇನುತುಪ್ಪವನ್ನು ಸಂಗ್ರಹಿಸೋದು ಯಾವ ರೀತಿ ಅಂತ ಮುಂದಿನ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹೆಚ್ಚಿಗೆ ಇರುವಂಥದ್ದನ್ನು ಕತ್ತರಿಸಿ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಇದರಿಂದ ಜೇನುತುಪ್ಪ ತೆಗೆಯೋದು ಕಷ್ಟವಾಗುತ್ತದೆ. ನೋಡಿ, ಜೇನು ಹುಳುಗಳಿಗೆ ಸ್ವಲ್ಪವೂ ಪೆಟ್ಟಾಗದಂತೆ ತೆಗೆಯುವಂತಹ ಟ್ರಿಕ್ ಅನುಭವಿಕರಿಗೆ ಮಾತ್ರ ಬರುತ್ತದೆ. ಆದಷ್ಟು ಹುಳುಗಳಿಗೆ ಪೆಟ್ಟಾಗದಂತೆ ನೋಡಿ ಈ ಜೇನು ಹೆರೆಗಳನ್ನು ತೆಗೆದು ಈ ರೀತಿಯಾಗಿ ಒದರಿದರೂ ಕೆಳಗೆ ನೆಲಕ್ಕೆ ಬೀಳದೆ ಈ ಸೋಗೆ ಮೇಲೆ ಬಿದ್ದು ಅವುಗಳಿಗೆ ಪೆಟ್ಟಾಗದಂತೆ ಇರಲಿ ಅಂತ ಸೋಗೆಯನ್ನು ಈ ರೀತಿಯ ಹಾಸಿ ಅದರ ಮೇಲೆ ಈ ಜೇನು ಹುಳುಗಳನ್ನು ಈ ರೀತಿಯಾಗಿ ಹಾರಿಸಿ ತೆಗೆಯಬೇಕು. ಈ ರೀತಿ ಮಾಡೋದರಿಂದ ಜೇನು ಹುಳುಗಳಿಗೆ ಸ್ವಲ್ಪವೂ ಪೆಟ್ಟಾಗೋದಿಲ್ಲ. ಈ ವರ್ಷದ ಮೊದಲ ಸಲ ಜೇನುತುಪ್ಪವನ್ನು ತೆಗೆಯುತ್ತಿರುವುದರಿಂದ ತೆಗೆಯಲು ಸ್ವಲ್ಪ ವಿಳಂಬವಾದ್ದರಿಂದ ಜೇನು ಹೆರೆಗಿಂತಲೂ ಮೇಲೆ ಈ ರೀತಿಯಾಗಿ ಜೇನಿನ ಹೆರೆಯನ್ನು ಸಿದ್ಧಪಡಿಸಿದರೂ ಅವುಗಳಿಗೆ ಮುಂದಿನ ದಿನಗಳಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸಲು ಸಾಧ್ಯವಾಗದೇ ಇರುವುದರಿಂದ ಇವುಗಳನ್ನು ಕತ್ತರಿಸಿ ನಾವು ರಸವನ್ನು ಹಿಂಡಿ ತೆಗೆಯುವುದು ನಮಗೆ ಉಪಯೋಗಿಸಿಕೊಳ್ಳಬಹುದು. ಇವೆಲ್ಲವನ್ನು ಮನೆಗೆ ತಂದಾಯಿತು. ಅದಲ್ಲ, ಆ ರೀತಿ ಇದೆ. ಇದು ಒಂದು ಗೂಡಿನಲ್ಲಿ ಇಷ್ಟು ಎಕ್ಸ್ಟ್ರಾ ಇದ್ದಿತ್ತು, ಇನ್ನೊಂದರಲ್ಲಿ ಇದಿಷ್ಟು ಎಕ್ಸ್ಟ್ರಾ ಬಂದಿದ್ದು. ಈ ಜೇನು ಹೆರೆಯಿಂದ ತುಪ್ಪವನ್ನು ಯಂತ್ರದಲ್ಲಿ ಯಾವ ರೀತಿಯಾಗಿ ಹಾಕೋದು, ಹಾಗೆ ತುಪ್ಪವನ್ನು ಗಾಳಿಸಿ ತೆಗೆಯೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ನೋಡಿ, ಜೇನುತುಪ್ಪ ಸಂಗ್ರಹವಾದ ಮೇಲೆ ಅದರ ಮೇಲೆ ಒಂದು ಕವರನ್ನು ಮುಚ್ಚಿರುತ್ತೆ. ಈ ರೀತಿ ಮಾಡೋದ್ರಿಂದ ಜೇನುತುಪ್ಪವು ತುಂಬಿಕೊಂಡು ಇರುತ್ತೆ ಮತ್ತು ಈ ಮುಚ್ಚಿಕೊಂಡ ಈ ಮೇಣವನ್ನು ನಿಧಾನವಾಗಿ ಚಾಕುವಿನಿಂದ ತೆಗೆಯಬೇಕು. 20 ವರ್ಷ ಅಲ್ಲ ಅದಕ್ಕೀಗ ಎದಿಗೆ. ಒಳ್ಳೆ ಮಾಯನದಾಗಿದ್ದು ಈ ಜೇನು ಇನ್ನ ಮೆಷಿ ಕೈ ತಗೋದಿರ್ತದೆ ಮಾಡ್ತೀವಿ. ಅದು ಮೀಣಕ್ಕೆ ಹಾಕಲ್ಲ, ಸೀಲ್ ಅದರ ತಗೋದು ಮೇಲೆ ಮೀಣಕ್ಕೆ ಅದು ಸೀಲ್ ಮಾಡಿದ್ದಾರೆ ಓಪನ್ ಮಾಡೋದು. ಅಲ್ಲ, ಇದು ಬೇಡ ಮಾಡ್ತಾರೆ. ಓಪನ್ ಮಾಡಿದ್ರೆ ಜೇನು ಬರ್ತಿರಲ್ಲ, ಓಪನ್ ಮಾಡಕ್ಕೆ ಇದಲ್ಲ ಬಂದ್ ಮಾಡಿದ್ದವೆಲ್ಲ ಸೀಲ್ ಮಾಡಿದ್ದವು. ಅಲ್ಲಿ ಸ್ಲಾಟ್ ಇದ್ದು ಆ ಸ್ಲಾಟಲ್ಲಿ ಕೈಯಿಂದ ತಿರುಗಿಸುವ ಬದಲು ಈ ರೀತಿಯಾಗಿ ಮಾಡ್ಕೊಂಡ್ರೆ ಸುಲಭವಾಗಿರ್ತದೆ. ದಪ್ಪ ಇದು ಫುಲ್ ಬರ್ತದೆ. ಈಗ ಶುರು ಹಿಂಗೆ ಹಿಡಿದಪ್ಪ ಅಲ್ಲ, ದಪ್ಪನಾಗಿ ಬರ್ತಾ ಇದ್ದು ಎರಡು ಬದಿ ಆತ ಇಲ್ಲ ಅದು ದಪ್ಪ ಹೋಯ್ದಿಲ್ಲ ಇತ್ತು ಎರಡು ಬದಿ ತಿರುತ್ತಾ ಇಲ್ಲ ಎರಡು ಬದಿ ಅದು ತಿರ್ಸುತ್ತೆ ಇಲ್ಲ ತಿರ್ಸ ಅದು ಇದೆಲ್ಲ ತಿರ್ಸಕೊಂಡಿದ್ದಪ್ಪ ಎಲ್ಲ ಹೋಗ್ತದೆ. ಅದ್ರ ಈ ಹಿಂಗಿದ್ದರೆ ಒಂದೇ ಸಲ ತಿರುಗ ಲೆಕ್ಕ. ಮೊದಲನೇದಾದರೆ ಪೈಪ್ ಅಷ್ಟು ಖಾಲಿ ಆಗ್ತದೆ, ಅದರಲ್ಲಿ ಖಾಲಿ ಆಯ್ತು. ಇದನ್ನ ಅಲ್ಲೇ ಇಟ್ಟರೆ ಇದು ದಪ್ಪ ಇತ್ತು ಜೇನು, ಆದ ಕಾರಣ ಅದು ಎಷ್ಟು ದಪ್ಪ ಇದ್ದು ಇದು ಮಂಡಾಟ ದಪ್ಪ ಇತ್ತು ಅದು. ಅದು ದಪ್ಪ ಹಪ್ಪದೆ ಅದು ಸುರುವಿಂಗ ಜೇನು, ಅದು ಹೂವಿನ ಐದಿಪ್ಪದು ಒಂದೊಂದು. ಇದು ಫುಲ್ ಸೀಲ್ ಮಾಡಿದ ಇದನ್ನು ತೆಗೆದ್ರೆ ಮಾತ್ರ ಜೇನನ್ನು ಮೊದಲೆಲ್ಲ ಸೀಲ್ ಮಾಡಿದರೆ ತೆಗೋದು. ಅಲ್ಲ, ಜೇನು ಇದ್ರ ತೆಗಿಲ್ಲ, ಇದಿಲ್ಲದೆ ಆಗ್ತಾ ಇಲ್ಲ ಅಲ್ದ, ಮಷಿನ್ ಬೇಕೇ ಬೇಕು. ಇಲ್ಲದ್ರೆ ಹಿಂಡಿ ಕಟ್ಟಿ ಹಿಂಡುದು. ಆದ್ರೆ ಅವಕ್ಕೆ ಅದರ ಕ್ವಾಲಿಟಿ ಪುನಃ ಕೆಲಸ ಅಲ್ಲ ಅಲ್ಲ, ಅವಕ್ಕೆ ಪಾಪ ಕೆಲಸ ಆಗ್ತದೆ. 15 ವರ್ಷದ ಇದ್ದಿದೆ ಅಲ್ಲಿ, 15 ವರ್ಷದ ಅದರ ಮಡಿಗಿದ್ದು ಅದನ್ನೇ ಮುಂದುವರಿಸ್ತಾ ಹೋಗಿದ್ದು.
ಅಷ್ಟಪ್ಪ ಕೆಲಸ ಕಡಿಮೆ ಆಗ್ತಾವಕ್ಕೆ. ಹ್ಮ್ ಇಲ್ಲದ್ರೆ ಮೇಣ ತಂದು ಅವು ಮೇಣ ಮಾಡಿ ಮಾಡಿ ಹೊಸದಾಗಿ ಮಾಡಿ ಹೊಸದಾಗಿಂದ ಗೂಡು ಕಟ್ಟಬಹುದು. ಈಗ ಜೇನಿದೆ ಫುಲ್ ಬಕ್ಕು ಆಗ್ತದೆ. ಈ ಕಟ್ಟಿಗೆ ಫ್ರೇಮ್ನಲ್ಲಿ ಇರದೇ ಇರೋದ್ರಿಂದ ಕೈಯಲ್ಲಿ ಹಿಂಡಿ ತೆಗಿಬೇಕಾಗುತ್ತೆ. ನಾನು ಇದನ್ನು ತಿನ್ನುವ ಬಗೆಯನ್ನು ಸಹ ತೋರಿಸ್ತೀನಿ ನೋಡಿ. ಇದರಲ್ಲಿ ಮೇಣ ಸಹ ಇರುತ್ತೆ. ಆದರೂ ನೋಡಿ, ಇಷ್ಟು ದೊಡ್ಡ ಚಿಕ್ಕ ತುಂಡಿನಲ್ಲಿ ನನಗೆ ಬಾಯಿ ತುಂಬ ಜೇನುತುಪ್ಪ ಸಿಗುತ್ತೆ. ತುಂಬ ರುಚಿಯಾದ, ಯಾವುದೇ ಕಲಬೆರಕೆ ಇಲ್ಲದಂತಹ ಜೇನುತುಪ್ಪ ತುಂಬ ಸವಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಅಷ್ಟು ದೊಡ್ಡ ಚೂರಿನಲ್ಲಿ 2 ಸ್ಪೂನಿಗಿಂತಲೂ ಹೆಚ್ಚು ಜೇನುತುಪ್ಪ ಇತ್ತು. ತಿನ್ನುತ್ತಿದ್ದಂತೆಯೇ ಇದರಲ್ಲಿ ಜೇನು ಮೇಣ ಬರುತ್ತೆ. ರಸವನ್ನೆಲ್ಲ ಹಿಂಡಿದ ನಂತರ ನೋಡಿ, ಇದು ಜೇನು ಮೇಣ. ಇದನ್ನು ನಾವು ಎಂಜಲ್ ಮಾಡಿರೋದ್ರಿಂದ ನಾವು ಚೆನ್ನಾಗಿ ತೊಳೆದು ಜೇನುಮೇಣಕ್ಕೆ ಉಪಯೋಗಿಸಬೇಕಾಗುತ್ತೆ. ಇಲ್ಲವಾದಲ್ಲಿ ಹಿಂಡಿದ್ದನ್ನು ನಾವು ಜೇನುಮೇಣಕ್ಕೆ ಉಪಯೋಗಿಸಿಕೊಳ್ಳಬಹುದು. ಜೇನುಮೇಣದಿಂದ ಹಣೆಗೆ ಹಚ್ಚುವ ಮೇಣವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಗೂಡಿನಲ್ಲಿರುವ ಹೆರೆಯನ್ನೆಲ್ಲ ಈ ರೀತಿಯಾಗಿ ಮೇಣವನ್ನು ತೆಗೆದು ಅವುಗಳಿಂದ ಬರುವ ಜೇನುತುಪ್ಪ ಮತ್ತು ಜೇನುಗೂಡಿನಿಂದ ಬಂದಂತಹ ಜೇನುತುಪ್ಪವನ್ನೆಲ್ಲ ಈ ರೀತಿಯಾಗಿ ಬಟ್ಟೆಯಲ್ಲಿ ಸೋಸಿ ಜೇನುತುಪ್ಪವನ್ನು ಸಂಗ್ರಹಿಸಬಹುದು. ದಪ್ಪನಾದ ಜೇನುತುಪ್ಪ ಇದ್ದುದರಿಂದ ನಿಧಾನವಾಗಿ ಬಟ್ಟೆಯಿಂದ ಸೋಸಿಕೊಂಡು ಬರುತ್ತದೆ. 10 ಕಿಲೋ ಜನಕ್ಕೂ 12 ಕಿಲೋ. ಇನ್ನಿಗೈದರೆ ಎಂತ ಮಾಡೋದು? ಬೆಶಿಲ್ಲಿ ಮಾಡೋದಲ್ಲ, ನಿಲ್ಸುದು. ಈ ರೀತಿಯಾಗಿ ಜೇನು ಪೆಟ್ಟಿಗೆಯಿಂದ ಜೇನುತುಪ್ಪವನ್ನು ಸಂಗ್ರಹಿಸುವ ಈ ವಿಧಾನವು ನಿಮಗೂ ಇಷ್ಟವಾಗಿರಬಹುದು. ಇನ್ನೂ ಬೇರೆ ವಿಧಾನಗಳಿದ್ದರೆ ನೀವು ಹಂಚಿಕೊಳ್ಳಿ. ಜೇನುತುಪ್ಪ ಸಂಗ್ರಹಿಸುವ ಆಸಕ್ತಿ ಇದ್ದವರು ಈ ರೀತಿಯಾಗಿ ತೋಟದಲ್ಲಿ ಅಥವಾ ಗಿಡ ಮರಗಳಿದ್ದಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟು ಆಗಾಗ ಜೇನುತುಪ್ಪವನ್ನು ಸಂಗ್ರಹಿಸುವ ಹವ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ. ಈ ಜೇನುತುಪ್ಪವನ್ನು ಸಂಗ್ರಹಿಸುವ ವಿಧಾನವು ಆಯಾಯ ಪ್ರದೇಶಗಳಿಗೆ ಅಥವಾ ಅವರವರ ಅನುಭವದ ಮೇಲೆ ಜೇನುತುಪ್ಪವನ್ನು ತೆಗೆಯುವ ಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ನೈಸರ್ಗಿಕವಾಗಿ ಸಿಗುವಂತಹ ಇಂತಹ ಜೇನುತುಪ್ಪವು ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿಯಾದದ್ದು. ಹಲವಾರು ಆಯುರ್ವೇದ ಔಷಧಗಳಲ್ಲಿ ಇತ್ಯಾದಿಗಳಲ್ಲಿ ಜೇನುತುಪ್ಪವನ್ನು ಉಪಯೋಗಿಸುತ್ತಾರೆ. ಈ ರೀತಿಯಾಗಿ ನೈಸರ್ಗಿಕವಾಗಿ ಸಂಗ್ರಹಿಸುವ ಜೇನುತುಪ್ಪವು ಎಷ್ಟು ವರ್ಷ ಇಟ್ಟರೂ ಹಾಳಾಗುವುದಿಲ್ಲ. ತುಂಬ ದಿನಗಳಿಂದ ಶ್ರೀಕಾಂತ್ ಪಡಾರು ಅವರ ಈ ಜೇನು ಪೆಟ್ಟಿಗೆಯ ಹವ್ಯಾಸದ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ಳಬೇಕೆಂದು ಆಸೆ ಇತ್ತು. ಜೇನು ಪೆಟ್ಟಿಗೆ ಇದ್ದರೂ ಅವುಗಳ ನಿರ್ವಹಣೆಯು ಅಷ್ಟೇ ಮುಖ್ಯವಾಗಿರುತ್ತದೆ. ಆಯಾಯ ಕಾಲಕ್ಕೆ ತಕ್ಕಂತೆ, ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಇತ್ಯಾದಿಗಳಲ್ಲಿ ಇರುವೆಗಳು ಬರದಂತೆ, ಜೇನುಗೂಡಿನೊಳಗೆ ನೀರು ಸೇರದಂತೆ ಇತ್ಯಾದಿ ಎಲ್ಲ ಕ್ರಮವನ್ನು ಆಯಾಯ ಕಾಲಕ್ಕೆ ಮಾಡುತ್ತಿರಬೇಕಾಗುತ್ತದೆ. ಇದು ತುಡುವೆ ಜೇನು ಉಪ್ಪಾಗಿದೆ. ಇಲ್ಲೊಂದು ಎಲೆ ಬಿದ್ದಿದೆ, ಇದನ್ನು ತೆಗಿಬೇಕು ನಿಧಾನವಾಗಿ. ಜೇನುತುಪ್ಪ ಅದು ಈ ಹೆರೆ ಕಟ್ಟಿದ್ದು ಇದು ಸೀಲ್ ಮಾಡಿದ್ದು. ಇಲ್ಲಿ 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 ಜೇನು ಕಾಣ್ತಾ ಇದ್ದ.
ಇದು ಫುಲ್ ಆದ ಮೇಲೆ ಸೀಲ್ ಮಾಡೋದು ಸೀಲ್ ಮಾಡಿ ಸೀಲ್ ಮಾಡೋದು ಸೀಲ್ ಮಾಡಿದ ಮೇಲೆ ಜೇನು ತೆಗೆಯೋದು ಸೀಲು ಅದು ಅಲ್ಲಿ ಚೂರು ನೀರು ಉಳಿಸಿರ್ತಿಲ್ಲ ಅವಾಗ ಅದಕ್ಕೂ ಅದು ಹಾಳಾಗ್ತಿದೆ ಸೀಲ್ ಮಾಡಿದ ಮೇಲೆ ಮತ್ತೆ ಹಾಳಾಗ್ತದೆ ಅಲ್ಲ ಮೇಣದಿಂದ ಮೇಣಂದಲ್ಲಿ ನೋಡಿ ಈ ಮೇಣ ಬರೋದು ಗಿಡದ ಹತ್ರ ಹೋಗಿ ನೋಡಿ ಇಲ್ಲಿ ಇಲ್ಲ ಇದಕ್ಕೆ ಗೊತ್ತಿಲ್ಲ ಅದು ಗೊತ್ತಾಗ್ತಾ ಓಕೆ ನೋಡಿ ಇದ್ರೊಳಗೆ ಈ ಅಲ್ಲ ಆ ಮೇಣದಲ್ಲ ಅದು ಅವು ಒಳಗೆ ಇದು ಮಾಡಿ ಅವಕ್ಕೆ ಬೇರೆ ಸಪರೇಟ್ ಇದೆ ನೋಡಿ ಇದು ಮೇಣ ಹಾಕೋದು ಕಡೆಗೆ ಇದು ಇದೆಲ್ಲ ಕೆಲಸಗಾರ ಹೆಣ್ಣು ರಾಣಿಯಲ್ಲಿ ಇದರೊಳಗೆ ಮುಚ್ಚಿಡದೆ ಉದ್ದೇಶ ಇದು ಯಾವ್ದಾರ ಇದು ಲಾರ್ವಾ ಪೂರ ಅದರೊಳಗೆ ಅಲ್ಲಿ ಅದಲ್ಲಿಪ್ಪದು ಅಲ್ಲ ಇದು ನಿಂಗೆಲ್ಲ ಹೆಂಗ್ ಐಡೆಂಟಿಫೈ ಮಾಡ್ರಿ ಅಲ್ಲ ಅವಕ್ಕೆ ಇಲ್ಲಿ ಇದ್ದೋಳು ಗೊತ್ತಾಗ್ತಾ ಜೇನ್ ತೆಕ್ಕೊಂಡ್ ಬರವ ಜೇನು ಜೇನುತುಪ್ಪದ ಬಗೆಗಿನ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.